ಅವನಿಲ್ಲ, ನಾನು ಹಂಗಾರೆ ನಮ್ಮ ಮನೆ ಕಡೆ ಹೋಗ್ಲಾ? 2 ದಿನ ಆಯ್ತು ಮಾರಯ್ಯ ಹೋಗದೆ. ನಿಂಗೆ ಗೊತ್ತಲ್ಲ ಅಪ್ಪ ಹೆಂಗೆ ಅಂತ. ಸರಿ ಇದ್ರೆ ಸರಿ, ಸಿಟ್ಟು ಬಂತು ಅಂದರೂ ಒಂದು ಹೇಳು ಒಂದು ಬಿಡಲ್ಲ ಮಾರಯ್ಯ. ಅದು ಈಗ ಔಷಧಿ ಸಾಮಾನು ತತ್ತೀನಿ ಅಂತ ಬೇರೆ ಹೇಳಿ ಹೋಗಿದ್ದ. ಅವ್ರಿಗೆ ಅಮ್ಮ ಹೇಳೋದೋ ಬಿಟ್ಟದೋ ನಂಗೆ ಒಂದೂ ಗೊತ್ತಿಲ್ಲ. ಈಗ ಹೋಗಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಏನು ಎತ್ತ ಅಂತ ಒಂಚೂರು ನೋಡ್ಕೊಂಡು ಸಾಯಂಕಾಲ ಸುರಿಗೆ ಬರ್ತೀನಿ. ಸಾಯಂಕಾಲ ಸುರಿಗೆ ಅಂತ ಕಣ್ಣಿಗೆ ಕೊಪ್ಪಾದ್ಮೇಲೆ ಬರ್ತೀನಿ. ಬಂದು ಇಲ್ಲಿ ಉಳಿದ್ಬೇಕಾರೆ ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀನಿ ಆತ. ಬೇಜಾರು ಮಾಡ್ಕೊಬೇಡ, ನೀ ಸುಮ್ಮನೆ ಮಲ್ಕಿಬಿಡು. ಯಾರು ಎಂತ ಹೇಳಿದ್ರು ನೀನು ಏನೂ ಹೇಳಕ್ಕೆ ಹೋಗ್ಬೇಡ. ನಾನು ಅಲ್ಲಿ ಇದು ಮಂಜಪ್ಪಣ್ಣಗೆ ಹೇಳಿ ಹೋಗ್ತೀನಿ, ಸ್ವಲ್ಪ ಇದು ಮಾಡ್ಕೊಂಡಿರಿ, ಭಾಳ ಎಲ್ಲ ಕಿರಿಕಿರಿ ಮಾಡಬೇಡಿ ಅಂತ. ಹಾಗೇನಾರು ಕಿರಿಕಿರಿ ಮಾಡಿದ್ದಾದ್ರೂ ಬರ್ತೀನಿ, ಸಾಯಂಕಾಲ ಬರ್ತೀನಿ, ಬಲಿ ಬಿಡಿಸ್ತೀನಿ. ನೋಡೋಷ್ಟು ಹೊತ್ತು ನೋಡೋದು, ಇನ್ನೆಂತ ಇದು ಮಾಡೋದು. ನೀನು ಟೆನ್ಷನ್ ಒಂದು ಮಾಡ್ಕೊಬೇಡ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ. ಔಷಧಿ ಸಾಮಾನು ತರೋದು ಹೆಂಗೆ ಅಂತ ನೀನು ಯೋಚನೆ ಮಾಡೋದೇ ಬೇಡ. ನಾನು ನಾಳೆ ಹೋಗ್ತೀನಿ. ಹೋಗಿ ಗೂಡ್ಸ್ ಮಾಡಿ ಹಾಕಿ ಬಂದರೆ ಸೈ ಮಾರಯ್ಯ, ಅದರಲ್ಲೇನ ಒಂದು 500 ರೂಪಾಯಿ ಬಾಡಿಗೆ ಕೊಡೋದಾಗೈತಲ್ಲ ಮತ್ತೆಂತ. ನಾನು ಮಾಡಿಸಿ ಹಾಕಿ ಬರ್ತೀನಿ. ನಂದು ನಿಮ್ಮದು ಎಲ್ಲರದ್ದು ಹಾಕ್ಸ್ಕಿ ಬರ್ತೀನಿ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕಿಬೇಡ. ಔಷಧಿ ಹೊಡೆಯೋಕ್ಕೂ ಅಷ್ಟೇ ನಾನು ನಾಗಪ್ಪಗೆ ಹೇಳ್ತೀನಿ, ಅವನ್ನೇ ಕರ್ಕೊಬಂದು ನಾನೇ ನಿತ್ತು ಹೊಡೆಸಿದ್ರು ಸಹಿಯಲ್ಲ. ನೀ ಅದು ಯಾವುದಕ್ಕೂ ತಲೆ ಕೆಡಿಸ್ಕಿಬೇಡ ಆತ. ನಾ ಇನ್ನು ಹೋಗ್ಲಾ ಅನಿಲ? ನೀವೀಗ ಹೋಗ್ತಿರಲ್ಲ ಪಾಪಣ್ಣಣ್ಣ, ಯಾರು ಮಾತಾಡ್ಸೋಕ್ಕೆ ಅಂತ ಬರೋಕ್ಕೆ ಶುರು ಮಾಡ್ತಾರೆ ಮಾರ್ರ. ನಂಗೆ ಅದೇ ತಲೆ ಬಿಸಿ. ಎಂತ ಅಂದ ಹೇಳೋದು ಅವ್ರಿಗೆ ನಾನು ಯಾವತ್ತೂ ಈ ಥರ ಮಾಡ್ಕೊಂಡವನೇ ಅಲ್ಲ. ಬೇರೆ ಎಂತಾರು ಹುಷಾರಿಲ್ಲದೆ ಒಂದು ಸಾಯಕ್ಕೆ ನಂಗೆ ದೇವ್ರು ನೋವು ಕೊಡಲೇಬೇಕು ಅಂತಿದ್ರು ಎಂಥದಾರು ಒಂದಾಗ ಆಪ್ರೇಷನ್ ಆಗಿದ್ರು ನಂಗೆ ಬೇಜಾರಿರಲ್ಲ ಪಾಪಣ್ಣಣ್ಣ. ಇದು ಎಂತ ಅಂತ ಹೇಳಿ 108 ಪ್ರಶ್ನೆ ಕೇಳ್ತಿರ್ತಾರೆ. ನಾನು ಏನಂತ ಉತ್ತರ ಕೊಡಲಿ ಹೇಳಿ? ನೀವಾರು ಇದ್ರಿ ಎಂತಾರು ಒಂಚೂರು ಹೇಳ್ತಿದ್ರನೋ ಅಂತ. ಈಗ ನೀವು ಮನೆಗೆ ಹೋಗ್ತೀನಿ ಅಂತಿದ್ದೀರಿ. ಯಾರು ಬರಲ್ಲ, ಬರೋಕ್ಕೆ ಯಾರಿಗೆ ಗೊತ್ತಿರ್ಬೇಕಲ್ಲ? ಯಾರಿಗೂ ಗೊತ್ತಿಲ್ಲ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲೇಬೇಡ. ನಾ ಅಲ್ಲಿ ಮಂಜುಳಕ್ಕನ ಹತ್ರನೂ ಹೇಳೋತೀನಿ, ಯಾರು ಬಂದರೆ ಅವ ಮಲ್ಕೊಂಡಾನೆ ನಿದ್ರೆ ಮಾಡಾನೆ ಅಂತ ಹೇಳಿ ಅಂತೀನಿ. ಅವ್ರ ಹತ್ರನೇ ಕೇಳ್ಕೊಂಡು ಹೋಗ್ತಾರೆ. ಅಂತ ಮಿಕ್ಕಿ ಮಾತಾಡ್ಸೋಕ್ಕೆ ಬರಲೇಬೇಕು ಅನ್ನಂಗಿದ್ರೆ. ಆದರೂ ಈಗ ಯಾರು ವಿಷಯ ಗೊತ್ತಾದರೂ ಬಂದರೂ ನಾವೀಗ ಅಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅನಿಲ್ಲ. ನಾವು ಅವರು ಅಷ್ಟೇ, ಯಾರಿಗಾರು ಪೆಟ್ಟಾಗಿದೆ ಅಂದ್ರೆ ಮಾತಾಡ್ಸೋಕ್ಕೆ ಹೋಗ್ತೀವೋ ಹೋಗಲ್ಲ ಹೇಳ. ಬರ್ತಾರೆ ಒಂದು ವಿಶ್ವಾಸಕ್ಕೆ, ಬರ್ಬೇಡಿ ಅಂತ ಹೇಳೋಕ್ಕಾಗ್ತದ? ನೀವು ಒಂದು ಕೆಲಸ ಮಾಡು, ನಮ್ಮ ಮಂಜುಳಕ್ಕನ ಇಲ್ಲೇ ಕೂತ್ಕೊಳಕ್ಕೆ ಹೇಳ್ತೀನಿ. ಮಂಜುಳಕ್ಕನಾಗಲಿ ಪಲ್ಲವಿನಾಗಲಿ ಅವರು ಏನು ಬಂದರೂ ಅವರೇ ಉತ್ತರ ಕೊಟ್ಕೋತಾರೆ. ನೀ ಸುಮ್ಮನೆ ಮಲ್ಗೆ ಬಿಡು, ನಾ ಹೇಳೋತೀನಿ ಏನೇನು ಹೇಳಬೇಕು ಅಂತ. ಪಾಪಣ್ಣ, ಇವತ್ತೊಂದು ದಿನ ಇಲ್ಲ ಅಂದರೆ ಇಲ್ಲ ಹೋಗಲೇಬೇಕು ಅಂತೀಯ. ಹೋಗದೆ ಹೋದಾದರೂ ಹೊತ್ತುಣಿಕೆ ಹೋಗಿಬಿಡಪ್ಪ, ಮನೆ ಕಡೆ ಹೋಗು. ಅಲ್ಲ ಹೋಗೋದಾರು ಹೋಗಲೇಬೇಕಪ್ಪ. ನಾವು ಹೇಳೋಕ್ಕೇನು ಹೇಳ್ಬೋದ, ಇವತ್ತೊಂದು ದಿನ ಇರು ಹಾಗೆ ಹಿಂಗೆ ಅಂತ. ಇಡೀ 2-3 ದಿನ ಮನೆ ಕಡೆನೇ ಬರ್ದೆ ನಾ ಹೆರಿಗೆ ಇರ್ತೀನಿ ಅಂದರೆ ಯಾರು ಮನೇಲಿ ಸುಮ್ಮನೆ ಇರ್ತಾರೆ? ನಿಮ್ಮ ಮನೇಲಾದ್ರೂ ಎಷ್ಟಕ್ಕೂ ಬೇಕು, ನಮ್ಮ ಮನೇಲಾದರೂ ಇಷ್ಟೊತ್ತಿಗೆ ಏನು ಕೊಂಬು ಇಲ್ಲಿ ಎದ್ದು ಹೋಗ್ತಿತ್ತು. ಆಗಲೇ ಒಂದು ಉಪಕಾರ ಮಾಡಿದೆ ಮಾರಯ್ಯ, ಒಂದು ಉಪಕಾರ ಮಾಡಿದೆ. ಯಾವ ಜನ್ಮದಲ್ಲಿ ಅಣ್ಣಾಗ ಹುಟ್ಟಿದ್ದ ತಮ್ಮಾಗ ಹುಟ್ಟಿದ್ದ ಅಂತ ಇದರಲ್ಲಿ ನೀನು ಬಿಲ್ಲದೆ ಇದ್ರಿ ಏನು ಗತಿ ಆಗಬೇಕಿತ್ತು? ಧ್ಯಾನ ಮಾಡಿದ್ರೆ ಹೋಗಲಿ ಬಿಡು, ಹೋಗು ಹೋಗು ಕುಡಿಯೋಕ್ಕೆ ಕೊಡ್ತೀನಿ ಅಂದ್ರೆ ಅದನ್ನು ಬೇಡ ಅಂದೆ. ಅಲ್ಲಿ ಹೋಗೋದಾದ್ರೆ ಮತ್ತು ಹೊತ್ತುಣ್ಕೆನೆ ಹೋಗಿ ಹೊಳೆಗಿಳೆ ದಾಟಕ್ಕೆ ಹೋಗಬೇಡ ಮಾರಯ್ಯ. ಬೇಕಾರೆ ಇವನು ಬೈಕೆ ತಗೊಂಡೋಗು, ಹೇಳ್ತೀನಿ. ತಗೊಂಡೋಗು ಮಾತ್ರ ಭಾಳ ನಿಧಾನ ಪಾಪಣ್ಣ, ಭಾಳ ನಿಧಾನ. ಈ ಒಂದು ಕ್ವಾಟೆ ಸುತ್ತ ಬಂದು ಹೋಗ್ಬೇಕು, ಹೆಂಗೆ ಹೋಗ್ತೀಯ? ಹಿಂಗೆ ಹೋಗು, ಬೈಕೆ ತಗೊಂಡು ಹೋಗು. ನಾಳೆಗೆ ಯಾವತ್ತಾರು ಇತ್ಲ ಬರವ ತಂದು ಇಡ್ಬೋದು. ಹೊತ್ತುಣ್ಕೆನೆ ಹೊರಟು ಬಿಡಪ್ಪ, ಮನೆ ಕಡೆ ಹೋಗ್ಬಾ. ಹ್ಞೂ, ನಾನು ಹೊಳ್ತೀನಿ. ಈಗ ಅದನ್ನೇ ಹೇಳ್ತಾ ಕೂತಿದ್ದೆ ನಾನು ಅನಿಲನ ಹತ್ರ. ಹೋಗ್ತೀನಿ, ಬೈಕ್ ತೊಗೊಂಡು ಹೋಗ್ತೀನಿ. ಅಲ್ಲೆಲ್ಲ ಒಂಚೂರು ಮನೆ ಕಡೆ ಏನು ಎತ್ತ ಆಗಿದೆ ನೋಡ್ಕೊಂಡು ಬರ್ತೀನಿ. ಸಾಯಂಕಾಲ ಬಂದು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀನಿ. ಅವ ಭಾಳ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾನೆ. ನೀವು ಯಾರು ಅವನ ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡಿ ಆತ.
ಈಗ ಯಾರು ಮಾತಾಡ್ಸೋಕ್ಕೆ ಅಂತ ಬಂದ್ರೂ ನೀವೇ ಅಂತಾರೆ ಹೇಳಿ, ನೀವಾಗಲಿ ಪಲ್ಲವಿ ಆಗಲಿ ಯಾರು ಒಬ್ಬರು ಇಲ್ಲೇ ಇರಿ, ನಿದ್ರೆ ಮಾಡನೆ ಅಂತ ಹೇಳಿ ಮಾತಾಡೋಕ್ಕೆ ಬಿಡಲೇಬೇಡಿ. ಸ್ವಲ್ಪ ಸುಸ್ತದೆಯೇನೋ ಹಾಗಾಗಿ ನಿದ್ರೆ ಮಾಡನೆ ಅಂತ ಹೇಳಿ ಬೇರೆ ಎಂಥದನ್ನು ಕೇಳೋಕ್ಕೆ ಹೋಗಬೇಡಿ ಆತಾ. ಇಲ್ಲ ಇಲ್ಲ ಇಲ್ಲ, ಕೇಳಲ್ಲ, ಎಂತ ಕೇಳಲ್ಲ. ನೀ ಹೊರಡು ಪಾಪಣ್ಣ, ನೀ ಹೊರಡು, ಹೇಳ್ತೀನಿ. ಹಾಗೆ ಸಾಯಂಕಾಲಕ್ಕೆ ಬತ್ತೀಯ? ನೋಡು ಮರಯ್ಯ, ನಿನ್ನ ಅಪ್ಪ ಕಡೆಗೆ ಬೈತಾರೆ ಏನೋ, ನಮ್ಮನೆ ಹಾಗೆ ಅಲ್ಲನು, ಹೇಳಿ ಕೇಂಡೆ ಬಾತ, ಮತ್ತು ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಸುಳ್ಳು ಪಳ್ಳು ಹೇಳಿ ಬರಬೇಡ ಪಾಪಣ್ಣಾತ. ಇಲ್ಲಪ್ಪ, ಎಂತಕ್ಕೆ ಸುಳ್ಳು ಗಿಳ್ಳು ಎಲ್ಲ ಹೇಳೋದು ಎಂತಕ್ಕೆ? ಹಂಗೆ ಮನುಷ್ಯರಲ್ಲ, ಒಬ್ರಿಗೊಬ್ರು ಆಗದೆ ಇದ್ಮೇಲೆ ಮತ್ತೆ ಎಂತಕ್ಕೆ? ಹಂಗೆ ನಮ್ಮನೇಲಿ ಏನಾದ್ರು ತೊಂದರೆ ಆದಾಗ ಅನಿಲ್ ಬಂದಿರಲ್ಲ, ಹಾಗೆ ಎಂತ ಹೇಳಲ್ಲ ನಮ್ಮಪ್ಪ. ಎಲ್ಲಿಗೆ ಬೇರೆ ಕಡೆ ಹೋದರೆ ಏನಾದ್ರು ಹೇಳ್ತಾರೇನೋ, ನಿಮ್ಮನೆಗೆ ಬಂದರೆ ಅದು ಅನಿಲ್ಗೆ ಏನಾದ್ರು ತೊಂದರೆ ಆಗಿದೆ ಅಂದರೆ ಏನೂ ಹೇಳಲ್ಲ. ಅವ್ರಿಗೆ ಗೊತ್ತದೆಯಾ ಇಲ್ಲ ಗೊತ್ತಿಲ್ಲ, ಗೊತ್ತಿದ್ರೂ ಮಾತ್ರ ನಾನು ಬಂದಿದ್ದಕ್ಕೆ ಏನು ಹೇಳಲ್ಲ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಹಂಗೆ ಹೇಳಿದ್ರು ನಾನು ಮನೇಲಿ ಸುಧಾರಿಸ್ತೀನಿ, ನೀವು ಇದು ಮಾಡಿ. ಅನಿಲ, ನಾನು ಹಂಗಾರೆ ನಿಲ್ಲಲ್ಲ, ಹೋಗ್ತೀನತಾ. ಹೋಗಿ ಬರ್ತೀನಿ ಅನ್ನಿ ಪಾಪಣ್ಣಣ್ಣ. ಹೂನ ಹೋಗಿ ಬರ್ತೀನ, ನಿಧಾನ. ನೀ ಹಂಗೆ ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡಿಬಿಡು ಆತಾ. ಪಾಪಣ್ಣ ಹೆಂಗದನ? ಬಹಳ ಪೆಟ್ಕಿಟ್ಟಾಗ್ಯದನ. ಎಂತ ಅಂತ ಹೇಳೋದು ಮಾರಯ್ಯ, ಏನು ಗ್ರಾಚಾರನ ಇದು ಹಂಗಾರೆ? ಯಾರ ಕಣ್ಣಲ್ಲಿತ್ತೋ ಬಾಯಲ್ಲಿತ್ತೋ ಹಿಂಗಾತಲ್ಲ. ನನ್ನ ಮೇಲೆ ಭಾಳ ಸಿಟ್ಟು ಮಾಡ್ಕೊಂಡಾನ. ನಾನು ಎಂತ ಹೇಳ ಅವನ ತಾಯಿಯೊಂದು ನೋಡು, ನಂಗೆ 1000 ಹೆಡ್ಗೆ ಶಾಪ ಹಾಕ್ತಾದೆ. ನಿಮ್ಮ ದಸೆಯಿಂದನೇ ಆಗಿದ್ದು, ನೀವು ಹೊರಡೋಷ್ಟೊತ್ತಿಗೆ ಹಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ ಅಂತ. ನಾ ಎಂತಕ್ಕೆ ಹಿಂಗೆಲ್ಲ ಹೇಳ್ತೀನಿ ನೋಡೋಣ, ಹೇಳೋ. ಇಲ್ಲಪ್ಪ, ನಿಮ್ಮ ಸುದ್ದಿ ಎಲ್ಲ ಎಂತ ಕೇಳ್ತಾನೆ, ನಾವು ಹಾಗೆಲ್ಲ ಏನು ಹೇಳಲ್ಲ. ಎಂತ ಮಾಡೋಕ್ಕಾಗ್ತದೆ? ಗ್ರಾಚಾರ ಕೆಟ್ಟಾಗ ಒಂದೊಂದು ಸತಿ ಹಂಗೆ ಆತಿರ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ ಅದಕ್ಕಾಗಿ. ಆಮೇಲೆ ಮತ್ತು ಹಿಂಗೆ ಹೇಳ್ತಾನೆ ಪಾಪಣ್ಣ ಅಂತ ಲೆಕ್ಕ ಹಾಕ್ಬೇಡಿ. ಭಾಳ ಪಿರಿ ಅಂತಿರಬೇಡಿ. ಅವನಿಗೆ ಪೆಟ್ಟಾಗಿದ್ದಕ್ಕಿಂತನೂ ಮನಸ್ಸಿಗೆ ಭಾಳ ನೋವಾಗಿದೆ. ಏನೂ ಕಿರಿಕಿರಿ ಮಾಡಬೇಡಿ ಮನೇಲಿ ಆತ. ಇದು ಔಷಧಿ ಸಾಮಾನಿಂದೆಲ್ಲ ನೀವು ತಲೆ ಬಿಸಿ ಮಾಡ್ಕೊಳ್ಳೋದೇ ಬೇಡ. ನಾನೇ ತತ್ತೀನಿ, ನಾನೇ ನಮ್ಮದು ಅದಕ್ಕೂ ಇವನ ನಾಗಪ್ಪನ ಕರ್ಕೊಬಂದು ನಾನೇ ಹೊಡೆಸೋತೀನಿ. ನೀವು ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅವನಿಗೆ ಏನೂ ಹೇಳಕ್ಕೆ ಹೋಗ್ಬೇಡಿ ಮಂಜಪ್ಪಣ್ಣ ಆತ. ಆಗಲಿ ಮಾರಯ್ಯ, ನೀ ಇಷ್ಟು ಹೇಳ್ದಲ್ಲ, ನಂಗೊಂಥರ ಧೈರ್ಯ ಆತ. ಮೊನ್ನೆನ ಕಿಲ್ಗೋ ಹಿಂಗೆ ಆಗಿಬಿಡ್ತು. ಸಣ್ಣ ಹುಡುಗನಿಂದ ಕಾರು ಬೈಕು ಅಂತ ಓಡಿಸ್ಕೊಂಡು ಬಂದವ ಈಗ ಹಿಂಗೆ ಆಗ್ತದೆ ಅಂದರೆ ಏನು ಗ್ರಹಚಾರ ಅಂತ ಹೇಳೋದು ನೋಡೋಣ, ಹೇಳು. ಹೋಗಲಿ ಬಿಡು, ನೀ ಹೋಗ್ಬಾ ಮನೆ ಕಡೆ ಹೋಗ್ಬಾ. ಹಂಗಾರೆ ಸಾಯಂಕಾಲಕ್ಕೆ ಬತ್ತೀಯೇನು? ಬಾರ ನಮ್ಮ ಮನೇಲೂ ಮಸು ಸೂತ್ರ ಆಗಲ್ಲ ಮರಯ್ಯ. ಏನೋ ನಮ್ಮ ಕಡೆಯಿಂದ ನಿಂಗೊಂದು ತೊಂದರೆ ಆಗ್ತದೆ. ಇನ್ನು ಇವತ್ತು ನಾಳೆ 1-2 ದಿನ ಒಂಚೂರು ಸುಧಾರಿಸ್ಕಿನ್ನ ತನಕ ಒಂಚೂರು ಬಾರ. ಬತ್ತೀನಿ. ಒಂಚೂರು ಬೈಕ್ ತೊಗೊಂಡು ಹೋಗ್ತೀನಿ ಮಂಜಪ್ಪಣ್ಣ ಆತ. ಕೀ ಕೊಡ್ತೀರಣ್ಣ? ಹ್ಞೂ ಕೊಡ್ತೀನಿ ಬಾ. ಅಲ್ಲೇ ಸಿಕ್ಕಿಟ್ಟೇನೆ, ಕೊಡ್ತೀನಿ ಬಾ, ಹಿಡಿ. ಮುದ್ದಣೆ ಚೂರಂತಾರೆ ಕುಡಿಯೋಕೆ ಕೊಡ್ಲ ಮಗನೆ, ಜೀವಕ್ಕೊಂಚ ಲಘು ಆತದ. ಅಲ್ಲಿ ಎಂತ ಸಸೂತ್ರ ಕುಡ್ದಿದ್ದೋ ತಿಂದಿದ್ದೋ ಎಂತ ಮಾಡಿದ್ದೇನು. ಈ ಕಟ್ಟಾಗಿ ಒಂದು ಲೋಟ ಕಾಪಿನೇ ಕಾಸ್ಕೊಡ್ತೀನಿ. ಕತ್ಲಿಗೆ ಮುಲ್ಗಸರಿಗೆ ಒಂಚೂರು ಮೆಣಸಿನ ನೀರು ಮಾಡಿಕೊಡ್ತೀನಿ, ಕುಡ್ಕೊಂಡು ಮಲಗ್ಬೋದು. ಕಾಪಿನೂ ಕುಡಿಬೋದು. ಮೆಣಸಿನ ಸಾರು ಮಾಡೀನಿ, ಒಂದೇ ಒಂದು ಕಡುಬು ತಿಂತೀಯೇನು? ಹೊಟ್ಟೆಗೆ ಘನಾಗಿ ತಿನ್ಬೇಕು ಮಗನೇ. ಅವು ಏನು ಮಾತ್ರೆ ಅಂದರೆ ಚೀಟ್ ಉದ್ದ ಅದಾವೆ, ಅವು ಎಂತಕ್ಕಂತ ಕೊಟ್ಟಾರ ಏನೋ ಮರಯ್ಯ. ಹಾಲು ಗೀಲು ನೀನು ಆವಾಗಿನ ಹಾಗೆ ಕುಡಿಯಲ್ಲ ಪಡಿಯಲ್ಲ ಅಂತ ಹೇಳಂಗಿಲ್ಲ, ಕುಡಿಬೇಕು. ಹೀಟು ಹೀಟಲ್ಲನ ಮಾತ್ರೆ. ಒಂದು ಲೋಟ ಕಾಪಿ ತರ್ಲನ? ನನಗೆ ಎಂತ ಬೇಡಮ್ಮ. ಅಲ್ಲೇ ಬರೋಷ್ಟೊತ್ತಿಗೆ ಪಾಪಣ್ಣಣ್ಣ ಮಧ್ಯೆ ನಿಲ್ಲಿಸಿ ಕಾಪಿ ಕುಡಿಸೇ ಕರ್ಕೊಬಂದಾರೆ. ನಂಗೆ ಈಗ ಎಂಥದ್ದು ಬೇಡ, ಮತ್ತೆ ಪಾಪಣ್ಣನ ಹೇಳಿದ್ದು ಕೇಳಿಸ್ಕೊಂಡಿಯಲ್ಲ, ಯಾರು ಬಂದರೆ ಅವನು ಮಲಗೇನೆ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳತನಮ್ಮ.
ಇಲ್ಲಿ ಯಾರನ್ನು ಬರೋಕ್ಕೆ ಬಿಡಬೇಡ. ಏನು ಗ್ರಾಚಾರ ಅಂತ ನೋಡೋದಪ್ಪ, ಮಕಾನೆ ಸ್ವರ್ಗಿ ಹೋಗ್ಯದೆ. ನನ್ನ ಬಾಯಿ ವಾಲ್ಹಿಟ್ಟಕ್ಕೆ ಎಂತಕ್ಕೆ ಹಂಗೆ ಮಾಡಿಬಿಟ್ನೇನ. ಹಂಗೆ ಮಾಡಿದಂದರೆ ತೋಟ ನೋಡೋಂಥರ ತಲೆ ಕೆಟ್ಟಂಗೆ ಆತಲ್ಲ. ಅದಕ್ಕೆ ಆ ಸಿಟ್ಟು ತೆಗ್ದು ಇವನ ಮೇಲೆ ತೆಗ್ದೆ. ನೀ ಅದೇ ರಣ ಹೊಡೆದೇ ಹೋಗಲಿ, ಅಡಿಕೆಕಾಯಿ ಉದುರದೇ ಹೋಗಿತ್ತು. ಯಾವುದೆಂತ ಬೇಕಾದ್ರೆ ಹಾಕಿಡ್ಲಿ, ನನ್ನ ಮಗುಗೊಂದು ಏನೋ ಆಗದೆ ಇದ್ರೂ ಸಾಕಪ್ಪ. ದೇವರೇ, ಇಷ್ಟೊಂದು ಕಾಪಾಡ್ಕೊಂಡು ಕೊಟ್ಟೀಯ. ಇನ್ನು ಹಿಂಗೆ ಎಲ್ಲ ಮಾಡಪ್ಪ. ಏನಾದ್ರು ಗಿಳ್ಪೆಟ್ಟು ಆಗ್ಯದು ಎಂಥದ್ದು ಹೇಳೋಣ ಅಂದ್ರೆ ಅವನು ಸುಸೂತ್ರ ಹೇಳ್ತಾನ. ಮಕ್ಕನೇ ಇಷ್ಟಿಂಬಾಗಿ ಹೋಗಿದೆ. ಹಂಗಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಲಠ ಹಾಲೆ ಕುಡಿಬೋದು. ಹಂಗಾರ ನಾ ಹೋತೀನಿ. ನಾ ಅಂತ ಕೇಳಲ್ಲ ಮರೆಯ. ಪಾಪಣ್ಣ ಹೇಳಿನಿ ಅಂತ ಕೇಳಬೇಡ ಅಂತ. ಹೊಟ್ಟೆ ಬೆಂಕಿ ಕೊಟ್ಟಂಗೆ ಆಗ್ತದೆ ನೋಡಿದ್ರೆ ನೀನು ಮಕ್ಕ ಸಣ್ಣ ಮಾಡ್ಕೊಂಡಿರ್ಬೇಡ ಮಗನೇ. ನಂಗೆ ನೋಡೋಕ್ಕೆ ಆಗಲ್ಲ. ಚೂರು ಗೆಲುವಾಗಿರ ಏನು ಪ್ರಪಂಚಕ್ಕೆ ಇಲ್ದಿದ್ದೇನೆ ಆಗ್ಲ. ಎಷ್ಟೆಷ್ಟು ಜನ ಎಂತೆಂತ ಎಲ್ಲ ಇದು ಮಾಡ್ಕಿತಾರೆ. ನೀನು ಯಾರೋ ಏನೋ ತಪ್ಪು ಮಾಡಿದಕ್ಕೆ ನೀ ಯಾಕೆ ಇದು ಮಾಡ್ಕಿತೀಯ? ತಲೆಗೆ ತಗೋಬೇಡ ಮುದ್ದಣೆ, ತಲೆಗೆ ತಗೋಬೇಡ ಮಗನೇ. ಆತ ಏನೋ ಅನ್ಸುಂತಿ ಕಳ್ದಂಗೆ ಆತು ಅಂತ ತಿಳ್ಕೊಳ್ಳೋಣ. ಯಾವ್ದೇನು ದೊಡ್ಡದೆ ಅಂತ ಆಗಬೇಕಿತ್ತ, ದೇವರು ಕಾಪಾಡಿಕೊಟ್ಟೆ. ಏನೋ ನೀ ಮಾಡಿ ಸತ್ಯ ಧರ್ಮಕ್ಕೆ ಇಷ್ಟಕ್ಕೆ ಇದು ಮಾಡಿಕೊಟ್ಟಾನೆ. ತಲೆ ಕೆಡಿಸ್ಬೇಡ. ನೀನು ಕೆಲಸ ಮಾಡು. ಮುಲ್ಕಿ ಅಂತ ಹೇಳೋದಲ್ಲ, ನೀ ಮುಲ್ಕಿಂಡೇ ಬಿಡು. ಕತ್ಲಿಗೆ ಹೆಂಗೆ ಪಾಪಣ್ಣ ಬತ್ತಾನಂತೆ ಅಲ್ಲಿ ತನಕ ಅವ್ನು ನಿದ್ರೆನೇ ಮಾಡಿಬಿಡು. ನಿದ್ರೆ ಬದ್ರೆ ಸುಸೂತ್ರ ಆಗಿಲ್ಲ ಅಲ್ಲ. ಕಟ್ಟಾಗ ಒಂದು ಹಂಡೆ ನೀರು ಕಾಸ್ತೀನಿ ಮಗನೇ. ಚೂರು ಮೈ ತೊಳ್ಕೊತೀಯೇನ? ಹ್ಞೂನಮ್ಮ, ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ತೀನಿ. ನಾನು ಈಗ ಒಂಚೂರು ಸುಮ್ಮನೆ ಮಲ್ಕಿತೀನಿ ಅಮ್ಮ. ಆದರೆ ಎಂತ ಮಾತಾಡೋದು ಬೇಡ ಆತ. ಯಾರು ಬಂದರೂ ಮಾತಾಡೋಕೆ ಕಳಿಸ್ಬೇಡ. ಹ್ಞೂ ಮಗನೇ, ಏನು ಕೆಲಸ ಮಾಡು. ಅಲ್ಲೇ ಕಣ್ಣು ಮುಚ್ಚಿಕೊಂಡು ನಿದ್ರೆ ಮಾಡು. ನಾ ಹೋಗ್ತೀನಿ ಬೇಡ. ಏನೇ ಭಾಳ ನೋಗಿ ಮತಿ ಅಂತ ಎಂತ ಅಂತೆ? ಸ್ನಾನ ಮಾಡ್ತಾನಂತನ? ಮಾಡೋದಾದ್ರೆ ನಾನು ನೀರಲ್ಲಿ ಬೆಂಕಿ ಹಾಕ್ತೀನಿ. ನೀರು ಹಾಗೆ ಸ್ವಲ್ಪ ಬೆಚ್ಚಗೆ ಅದಾವೆ. ಇನ್ನೊಂಚು ಬೆಂಕಿ ಹಾಕಿದ್ರೆ ಕಟ್ಟೆಗಾಗ್ತದೆ. ಬೆಂಕಿ ಹಾಕದ? ಅಲ್ಲ, ನೀನೊಬ್ಳು ಎಂತಕ್ಕೆ ಹಿಂಗೆ ಮಾಡ್ತೀಯ ಮರತಿ? ನಾನು ಎಂತ ಮಾಡಿನೆ? ನನ್ನ ಮೇಲೆ ಎಂತಕ್ಕಾಗಿ ಹಿಂಗೆ ಮುಂಡ್ರಾಯ್ತೀನಿ ನೋಡೋಣ. ಯಾಕೆ ಈ ಥರ ಮಾಡ್ತೀಯೇನು? ಮಾಡೋಣ ನೋಡಿದ್ರೆ ನಾನೇ ಏನಾರು ಅಲ್ಲಿ ಹೋಗಿ ತೂಕಿಡ್ತೀನೇನೋ ಅನ್ಬೇಕು. ಏನು ರಾಜ್ಯಕ್ಕೆ ಇಲ್ದಿದ್ದವಳು ಇದೇ ಸೈ, ಇದಕ್ಕೆ ಸೈ ಹೊಟ್ಟೆ ಸಂಕ್ಟಿರೋದು. ನಂಗೇನಾರು ಅದೇನು ಇದು ಹೇಳ್ಕಿತ್ತದೆ, ನಾ ಹೇಳ್ಕಿನಲ್ಲ ಅಷ್ಟೇ. ನೋಡಿದ್ರೆ ಇದು ಮಾಡ್ತದೆ. ಸುಸೂತ್ರ ಮಕ್ಕ ಕೊಟ್ಟು ಮಾತಾಡಲ್ಲ. ಇಂಥದ್ದು ಆಗಿದೆ ಅಂತಲೂ ಹೇಳಲ್ಲ. ಹೇಳಿದ್ರು ಮತ್ತೆ ಇವು ಮನೆಯಲ್ಲೇ ಕರ್ಕರೆ ಮಾಡ್ತಿರ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ. ಹಿಂಗೆ ಮಾಡಿದ್ರೆ ನಾನಾರು ಎಂತ ಮಾಡೋದು ಮತ್ತೆ? ಪಾಪ ನಿದ್ರೆ ಬಂದದೇನೋ, ನಿದ್ರೆ ಮಾಡ್ಕೊಂಡ್ಲಿ. ಥೋ, ಏನು ಗ್ರಾಚಾರ ಕೆಟ್ಟಿತ್ತೇನ. ಸದ್ಯ ನಾ ಬರ್ತೀನಿ ಅಂದಕ್ಕೂ ಇವ್ರು ಬೇಡ ಅಂದಿದ್ದೇ ಒಳ್ಳೇದಾಯ್ತು. ನಾನು ಹೋಗಿದ್ರೆ ನನ್ನ ಕತೆನೂ ಹಿಂಗೆ ಆಗಿರ್ತಿತ್ತೇನೀಗ. ಇಬ್ಬರಿಬ್ಬರನ್ನ ನೋಡ್ಕೊಳಕ್ಕೆ ಯಾರು ಇರ್ತಿದ್ರು? ಈಗಲಾರು ಇವರಿಗೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ಬೋದು. ಈಗ ಸ್ನಾನ ಮಾಡ್ತಾರೋ ಅಂತ ಕೇಳೋಣ ಅಂದರೆ ನಿದ್ರೆ ಮಾಡ್ಯಾರೆ. ಅವನು ಮತ್ತೆ ಪದೇ ಮಾತಾಡ್ಸೋಕೆ ಹೋಗ್ಬೇಡಿ ಅಂತ ಪಾಪಣ್ಣನ ಹೇಳೋಗ್ಯಾರೆ. ಎಂತ ಮಾಡೋದೀಗ? ಚೂರು ಕರೆದು ಕೇಳಲ್ಲ. ಬೇಡ, ಎಂತ ಮಾತಾಡ್ಸೋಕೆ ಹೋಗಲ್ಲ. ಕಡೆಗೆ ಅತ್ತೆ ಬಂದು ಹಾಗೆ ಬೈಯಕ್ಕದಾರೆ. ಎಂತ ಕಲ್ಲು ಹೋಗಿದ್ದೆ ಅಂತ ಪಾಪಣ್ಣನ ಬೇರೆ ಹೇಳೋಗ್ಯಾರೆ. ಪದೇ ಅವನು ಮಾತಾಡಿಸ್ತಿರ್ಬೇಡಿ ಅಂತ. ಸುಮ್ಮನೆ ಇರ್ತೀನಿ. ಪುಣ್ಯ ಅಂದರೆ ಮಾವ ಬೈಯೋದೊಂದಿಲ್ಲ. ಯಾಕಂದ್ರೆ ಅತ್ತೆನೇ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಾರಲ್ಲ. ಸುಮ್ಮನೆ ಅತ್ಲಗಿಂದ ಇತ್ಲಗಿಂದ ಅತ್ಲಗೆ ಓಡಾಡ್ತಿರ್ತಾರೆ. ಅದರಲ್ಲೊಂದು ಬಚಾವಾದೆ ನಾನು. ಈಗ ಅತ್ತೆ ಒಬ್ಬರ ಹತ್ರನೇ ಬಯಸ್ಕೊಂಡಾಗ ಒಂದಿನ ಸಿಟ್ಟು, ಮಾರನೇ ದಿವಸ ಕಮ್ಮಿ ಆಗ್ತದೆ. ಹೆಂಗಾರು ಇದು ಮಾಡ್ಬೋದು.
ಇವ್ರು ಒಂಚೂರು ಕರೆಕ್ಟ್ ಮಾತಾಡಂಗೆ ಆದ ಕೂಡಲೇ ನಾನು ಸರಿ ಮಾಡ್ಕಿತೀನಿ. ಇವತ್ತು ರಾತ್ರಿ ಮಲಗಿದಾಗ ಎಲ್ಲ ನಿಧಾನದಿಂದ ಹೇಳ್ತೀನಿ ನಾನೇನು ಇದು ಮಾಡಲ ಅಂತ. ನಾನೆಂತ ಹೇಳೂ ಇಲ್ಲಪ್ಪ. ಯಾರೇ ಅಲ್ಲೆಂತ ಮಾಡ್ತಿದ್ದೀಯೇ? ಅಲ್ಲ ಸುಮ್ಮನೆ ನಿಂತಿದ್ದೆ. ಅವರು ಸ್ನಾನ ಏನಾದ್ರು ಮಾಡ್ತಾರ ಕೇಳೋಣ ಅಂಥೇಳಿ ಬರ್ತಾ ಇದ್ದೆ. ಮತ್ತೆ ನಿದ್ರೆ ಮಾಡಿದ್ರಲ್ಲ ಅದಕ್ಕೆ ಸುಮ್ಮನೆ ಇಲ್ಲೇ ನಿಂತಿದ್ದೆ. ನಾನೆಂತ ಕೇಳಲ್ಲ, ಏನು ಬೇಡ, ಸ್ನಾನ ಮಾಡ್ತಾನೆ ಬಿಡ್ತಾನೆ ಅಂತ ಕೇಳಕ್ಕೆ ಇಲ್ಲಿ ಇದ್ದೀನಿ ನಾನು. ಸದ್ಯಕ್ಕೆ ನಾನೇ ಒಂಚೂರು ಕೇಳ್ತೇನೆ. ಎಲ್ಲ ಹೇಳಿ ಕೇಳ ಮಾಡಿ ಸಾಕೀಗ. ಈ ನಮ್ಮನೆ ಗತಿ ತಂದಿಟ್ಟಿದ್ದು ಅಲ್ಲಿ ಹೋಗಿಡ್ ಕಡಿಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ನಾಳೆಯಿಂದನೇ ಬೆಳಗಾಗ್ಬೇಕಾರೆ ಮತ್ತೊಂದೊಂದು ಕೆಲಸ ಹೇಳಿದ್ರೆ ಮಾವ ಸೊಸೆ ನೀವೇನು ಅದಕ್ಕೂ ಕಮ್ಮಿ ಮಾಡೋರೇನಲ್ಲ. ಅದಕ್ಕಾಗಿ ಹೋಗಿ ನೋಡ್ತಿದ್ದೀರೇನ ಹಿಂದೆ ಮುಂದೆ ಓಡಾಡ್ತಾ. 2 ದಿವಸ ಕೆಲಸ ಅಂತ ತಪ್ಪು ಹೋಗ್ಯದಲ್ಲ. ಯಾವ್ಯಾವ ಅದಾವೆ, ಏನೇನು ಹೇಳೋಣ, ಏನೇನು ಮಾಡ್ಸೋಣ, ಏನೇನು ಬೈಯಕ್ಕೆ ದಾರಿ ಹುಡ್ಕೋಣ, ಇದನ್ನು ನೋಡ್ತಾ ಇದ್ದೀರಿ. ಅತ್ತಾಡ್ದು ಹೋಗ್ಯದ ನಿಮ್ಗೀಗ. ನಂಗೆ ಗೊತ್ತಿಲ್ಲನ. ಒಬ್ರೊಬ್ರು ಒಂದೊಂದು ಮಾತಾಡಕ್ಕೆ ಕೂಡ್ದು ಅವನ ಹತ್ರ ಹೇಳೀನಿ. ಅವ ಪೂರ್ತಿ ಸರಿಯಾಗಿ ಎದ್ದು ಓಡಾಡೋ ತನಕ ಅವನಿಗೆ ಏನು ತಿಳಿದು ಕೆಲಸ ಮಾಡ್ತಾನೋ ಅಷ್ಟೇ. ಯಾರು ಹೇಳೋದು ಬೇಡ. ನನ್ನ ಮಗ ತಿಳಿವಳಿಕೆ ಅದೇ ಯಾವ್ದೇನು ಮಾಡ್ಬೇಕಂತ ಹೇಳಿ ಹಳೆ ಬಾಲಿಂದನೇ ಅವ ಸಂಸಾರ ಜವಾಬ್ದಾರಿ ತಗೊಂಡಾನೆ. ಈಗ ಯಾರೆಲ್ಲ ಹೇಳಿ ಅವನಿಗೆ ಕಲಿಸ್ಬೇಕಾಗಿದ್ದೇನಿಲ್ಲ. ಸಾಕು ಹೇಳಿ ಈ ಥರಕ್ಕೆ ತಂದಿಟ್ಟಿದ್ದು. ಬಾಯಲ್ಲೇ ಗೇರ್ಕಿ ತಿನ್ನೋದು. ಎಷ್ಟು ಹೊತ್ತಿಗೆ ನೋಡಿದ್ರು ಬಾಯಲ್ಲಿ ಗೇರ್ಕಿ ತಿನ್ನೋದು. ಈಗ ಲಾಯ್ಕತ್ತಲ್ಲ ನೋಡೋಕ್ಕೆ ಕಣ್ ತುಂಬ. ಈ ಅತ್ತೆ ಯಾರಿಗೆ ಬೈತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲಪ್ಪ. ನಂಗೆ ಮಾವಾಗ ಲಾಸ್ಟಿಗೆಲ್ಲ ಮಾತಾಡಿದ್ದು ನೋಡಿದ್ರು ಮಾವಗೆ ಬೈದಂಗೆ ಅನ್ನಿಸ್ತದಪ್ಪ. ಚಿಕ್ಕಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ, ಅದನ್ನು ನಂಗೆ ಯಾಕೆ ಹೇಳ್ತಾರೆ? ನಾನೇನು ಚಿಕ್ಕಲ್ಲಿಂದ ನೋಡಿನ ಅವರನ್ನು. ಮಾವಗೆ ಬೈತಾಯಿದ್ದೆ. ಅವಾಗಿಂದ ಸಿಟ್ಟು ಮಾಡ್ತಾ ಇದ್ದಿದ್ದು ಮಾವನ ಮೇಲೆ. ಅವರಿಗೆ ನಾನಂತೂ ಕಾಯ್ತಾ ಇದ್ದೆ ಒಂದು ದಿವಸ ಹಿಂಗಾಗಬೇಕಂತ. ನನಗೂ ಎಷ್ಟೊತ್ತಿಗೂ ಸುಮ್ಮನೆ ಬೈತಾ ಇರ್ತಿದ್ರಾ? ಈಗ ಗೊತ್ತಾತಾ? ನಂಗೆ ಬೈದರೆ ಎಲ್ಲರೂ ಸುಮ್ಮನೆ ಇರ್ತಾರೆ, ಇವ್ರಿಗೆ ಬೈದರೆ ಸುಮ್ಮನೆ ಇರ್ತಾರೆ ಅಂತ ಲೆಕ್ಕ ಹಾಕಿರೋಣ. ಇನ್ನೊಂದು ಸತಿ ಯಾರಿಗೂ ಸುಮ್ಮನೆ ಬೈಬಾರ್ದು. ಬುದ್ಧಿ ಬಂದರೆ ಈ ಸತಿ ಬರಬೇಕು. ಪಾಪ ಇವರು ಏನು ಟೆನ್ಷನ್ ಮಾಡ್ಕೊಂಡ್ರೆ ಹಿಂಗೆ ಮಾಡ್ತಿದ್ರೇನೋ, ಹಿಂಗೆ ಮಾಡ್ಕೊಂಡಾರೆ. ಸಮಾಧಾನ ಮಾಡೋಣ ಅಂದರೆ ಅತ್ತೆ ಬೈತಾರೆ, ಅಲ್ಲಿ ಹೋಗಿ ಏನು ಮಾಡಬೇಡ ಅಂತ. ರಾತ್ರಿ ಮಲಗಿದಾಗ ಸಮಾಧಾನ ಮಾಡಿ ಕೇಳಬೇಕು ಏನೇನು ಆಯ್ತು ಅಂತ. ಅವ್ನು ಮಾತಾಡೋಕ್ಕೂ ಬಿಡಲ್ಲ. ಕೇಳ್ತೀನಿ ಆಮೇಲೆ. ಅಷ್ಟೊತ್ತಿಗೆ ಹೆಂಗೆ ಬರ್ತೀರಿ ನೋಡ್ತೀನಿ. ಏನೇ ಪುಣಾತೀತಿ ಅಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯೇ? ಅವನ ಗಳಿಗೆ ಮಲ್ಕಿತೀನಿ ನಾನು. ಯಾರು ನಂಗೆ ಹಿಂಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳೇನೆ, ಅದಕ್ಕೆ ನಾನೇ ಎದ್ದು ಈಚೆಗೆ ಬಂದೇನೆ. ಅಲ್ಲಿ ಹೋಗಿ ಎಂತ ಮಾಡ್ತಿದ್ದೀಯ ನೋಡೋಣ. ಈಗ ಎದ್ದು ಕೂಡಲೇ ಸ್ನಾನ ಮಾಡ್ತಾನಂತೆ. ಹಾಕೊಂದು 4 ಕೊನ್ಮಟ್ಟೆ ಆಗಲಿ ಹಾಳೆ ಆಗಲಿ ಅಲ್ಲಿ ನೀರಲ್ಲಿ ಹಾಕೋ ನೋಡೋಣ ಸ್ವಲ್ಪ. ಅವನ ಬಟ್ಟೆ ಬರೀ ಯಾವ ಎಲ್ಲ ಒಂಚೂರು ತೆಗೆದು ಸಮ ಮಾಡಿಡ. ನನಗೊಂದು ಬೆಂತಿಕ್ಕೆ ಸ್ನಾನ ಮಾಡಿಸ್ಬೇಕು ಇವತ್ತು. ಮೈ ಕೈ ಎಲ್ಲ ನೋವಾಗ್ಯದೇನ, ಬೆಗರು ಮೈಯೆಲ್ಲ ಮಲ್ಕೊಂಡಲ್ಲೇ ಇದ್ದರೆ ಸ್ನಾನ ಮಾಡಿಸಿ ಆಮೇಲೆ ಒಂದು ಮೆಣಸಿನ ಸಾರು ಮಾಡಿ ಊಟ ಹಾಕಿ ಮಲಗಿಸ್ಬಿಡ್ಬೇಕು. ಯಾರು ಬಂದರೂ ಮತ್ತೆ ಅಲ್ಲಿ ಒಳಗೆ ಹೋಗಿ ಪಂಚಾಯತ್ಗೆ ಹೊಡಿಯೋಕ್ಕೆಲ್ಲ ಹೇಳೋದೆಲ್ಲ ಏನೂ ಬೇಡ. ಪಾಪಣ್ಣ ಹೇಳೋಗೇನೆ, ಯಾರು ಬಂದರೂ ನೀವು ಬಾಕಿದ್ದಾರೆ ಮಾತಾಡಿ ಕಳಿಸಿ, ಅವನು ಮಲ್ಗೇನೆ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಂದಾರೆ. ಇನ್ನು ಹೋದಲ್ಲಿ ಬಂದಲ್ಲೆಲ್ಲ ಇನ್ನು ಯಾರ್ಯಾರ ಹತ್ರ ಪುರಾಣ ಬಿಗಿದು ಬಂದಿದ್ದ, ಹಂಗಾಗ್ಯದೆ ಹಿಂಗಾಗ್ಯದೆ ಅಂತ. ಯಾರಿಗೂ ಹೇಳ್ಬೇಡಿ ಅಂದಿದ್ದ ಪಾಪಣ್ಣ. ಮನೆ ಗುಂಡಪ್ಪಣ್ಣ ಹಾಗೆ ಹೇಳೋಗಿದ್ರು. ಬಂದೆ ಬರ್ತೀನಿ ನಾನು. ಅದೇ ಅವರನ್ನು ಕೇಳೋಣ ಅಂತಲೇ ಇದ್ದೆ, ಸ್ನಾನ ಮಾಡ್ತಿರೋನು ಅಂತ. ನೀವು ಹೇಳಿದ್ರಲ್ಲ ನೀರು ಅಲ್ಲಿಗೆ ಹಾಳೆ ಹಾಕ್ತೀನಿ. ಹಾಳೆ ಹಾಕದ ಕೊನ್ಮಟ್ಟೆ ಹಾಕದ? ತಡಿ, ನನಗೀಗ ಪುರ್ಸೊತ್ತಿಲ್ಲ. ದೊಯ್ಸ್ರ ಮನೆಗೆ ಹೋಗಿ ಕೇಳ್ಕಿ ಬರ್ತೀನಿ ಎಂತ ಹಾಕೋದು ಅಂತ. ಕೈಗೆ ಎಂತ ಸಿಗ್ತದ ಅದನ್ನು ತಗೊಂಡಾಗ ಹಾಕೆ. ನೀರು ಕಾದ್ರೂ ಸಹ್ಯ, ಯಾವುದಾದ್ರೇನೀಗ ಎಲ್ಲ ನಿಮಗೆ ಹೇಳ್ತಾ ಕೂತ್ಕೋತೀನಿ ನಾನು. ಅಲ್ಲ, ನಿನ್ನ ಗಂಟ್ಲಿಗೆ ಏನಾಗಿದೆ ಮರದ್ದು? ಎಂತ ಕಂಗೆ ಕೂಗ್ತೀಯೇ? ನಿಧಾನ ಮಾತಾಡಿದ್ರೆ ಏನು ಕೇಳಲ್ಲನೇ?
ನಮಗೆ ಹೇಳ್ತೀಯ ಹಂಗೆ ಹೇಳಬೇಡಿ ಹಿಂಗೆ ಹೇಳಬೇಡಿ ಅಂತ. ನೀ ನೋಡಿದ್ರೆ ಏನು ಮೇಲೆ ಹೊಂಚಿ ಹಾರ್ಬೇಕು ಆ ನಮೂನಿ ಮಾಡ್ತೀಯಪ್ಪ.